ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ರೆಸಿಪಿಯಲ್ಲಿ ನೇರಳೆ ಹಣ್ಣಿನಿಂದ ಯಾವ ರೀತಿಯಲ್ಲಿ ಜ್ಯೂಸ್ ಮಾಡೋದು, ಹಾಗೆ ಈ ನೇರಳೆ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಕೇವಲ 5 ನಿಮಿಷದಲ್ಲಿ ಈ ನೇರಳೆ ಹಣ್ಣಿನ ಜ್ಯೂಸ್ನ ಮಾಡ್ಬೋದು. ನೇರಳೆ ಹಣ್ಣನ್ನು ಆರೋಗ್ಯದ ಖಜಾನೆ ಅಂತಲೇ ಕರೀತಾರೆ. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭಗಳಿದೆ. ಹಾಗಾದರೆ ಬನ್ನಿ ಯಾವ ರೀತಿಯಲ್ಲಿ ಜ್ಯೂಸ್ ಮಾಡೋದು ಅಂತ ನೋಡಿ. ಡಯಾಬಿಟಿಸ್ ಇರೋರು ಈ ನೇರಳೆ ಹಣ್ಣಿನಿಂದ ಜ್ಯೂಸು ಅಥವಾ ಹಾಗೆ ತಿನ್ನೋದು ಅಥವಾ ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಖಾರ ಪುಡಿನ ಹಾಕೋ ತಿನ್ನೋದ್ರಿಂದ ಶುಗರ್ ನಿಯಂತ್ರಣ ಆಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೂ ನೇರಳೆ ಹಣ್ಣು ತುಂಬಾನೇ ಒಳ್ಳೆಯದು. ಅಲ್ಲದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ರಕ್ತಹೀನತೆಯಿಂದ ಬಳಲ್ತಾ ಇದ್ದವರು ನೇರಳೆ ಹಣ್ಣು ತಿನ್ನಿ. ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆ ಹಣ್ಣು. ಇನ್ನೂ ಹಲವಾರು ನೇರಳೆ ಹಣ್ಣಿನಿಂದ ಉಪಯೋಗಗಳಿದೆ. ಈಗ ಜ್ಯೂಸ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 250ರಿಂದ 300 ಗ್ರಾಮ್ ಆಗೋಷ್ಟು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ನೇರಳೆ ಹಣ್ಣನ್ನು ಚೆನ್ನಾಗಿ 1-2 ಸಲ ತೊಳ್ಕೊಳ್ಳಿ. ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತೊಳ್ಕೊಳ್ಬೋದು. ನೋಡಿ, ನೇರಳೆ ಹಣ್ಣು ಹಣ್ಣಾಗಿದ್ದರೆ ಜ್ಯೂಸ್ ತುಂಬಾ ರುಚಿಯಾಗಿರುತ್ತೆ. ನೀವು ತಗೊಳ್ಳುವಾಗ ಸ್ವಲ್ಪ ಸಾಫ್ಟ್ ಆಗಿರೋ ಥರ, ಅಂದರೆ ಚೆನ್ನಾಗಿ ಹಣ್ಣಾಗಿರೋ ಥರ ನೇರಳೆ ಹಣ್ಣನ್ನು ತಗೊಳ್ಳಿ. ಈ ರೀತಿಯಲ್ಲಿ ಅದನ್ನ ಕಟ್ ಮಾಡ್ಕೊಳ್ಬೇಕು. ನೇರಳೆ ಹಣ್ಣನ್ನು ಬೀಜನ ಸಪ್ರೇಟ್ ಮಾಡೋದು ತುಂಬಾ ಈಸಿ. ಈ ರೀತಿಯಲ್ಲಿ ಮಧ್ಯಕ್ಕೆ ಒಂದು ಕಟ್ ಮಾಡಿಕೊಂಡ್ರೆ ಹೀಗೆ ಬರುತ್ತೆ. ಮತ್ತೆ ನೀವು ಬೀಜನ ಹಿಡ್ಕೊಂಡು ಮತ್ತೆ ಇನ್ನೊಂದ್ಸಲ ತಿರ್ಸಿದ್ರೆ ಆಯಿತು. ತುಂಬಾ ಈಸಿಯಾಗಿ ಹಣ್ಣಿಂದ ಬೀಜನ ಸಪ್ರೇಟ್ ಮಾಡ್ಬೋದು. ಈ ಬೀಜನ ಎಸೆಯಕ್ಕೆ ಹೋಗಬೇಡಿ. ಬೀಜನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಅದರಿಂದ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಶುಗರ್ ಪೇಷಂಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ, ಈ ರೀತಿಯಲ್ಲಿ ನಾನು ನೇರಳೆ ಹಣ್ಣನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೇರಳೆ ಹಣ್ಣನ್ನು ಸತತವಾಗಿ ತಿಂತಾ ಇದ್ದರೆ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಮಾಡುತ್ತೆ. ನೇರಳೆ ಹಣ್ಣು ತುಂಬ ತಂಪಾಗಿರೋದ್ರಿಂದ ಉಷ್ಣತೆಯನ್ನು ಕಂಟ್ರೋಲ್ ಮಾಡುತ್ತೆ. ನೋಡಿ, ನಾನು ನೇರಳೆ ಹಣ್ಣನ್ನೆಲ್ಲ ತೊಳೆದು ಬೀಜನೆಲ್ಲ ಸಪ್ರೇಟ್ ಮಾಡಿ ಇದನ್ನು ಒಂದು ಜ್ಯೂಸ್ ಮೇಕರಿಗೆ ಅಥವಾ ನೀವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಜ್ಯೂಸ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಪಲ್ಪ್ಗಳನ್ನೆಲ್ಲ ನಾನು ಒಂದು ಜ್ಯೂಸ್ ಮೇಕರಿಗೆ ಹಾಕ್ಕೊತಾ ಇದ್ದೀನಿ. 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು 4ರಿಂದ 5 ಎಸ್ಲೆ ಆಗೋಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಒಂದು 4ರಿಂದ 5 ಎಸ್ಲೆ ಹಾಕ್ಕೊಳ್ಳಿ. ಹಾಗೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇಲ್ಲ, ನಮ್ಮ ಸಕ್ಕರೆ ಇಷ್ಟ ಆಗಲ್ಲ ಅಂತ ಹೇಳೋರು ಸಕ್ಕರೆನ ಸಹ ಸ್ಕಿಪ್ ಮಾಡ್ಕೊಳ್ಬೋದು. ಅದ್ರ ಬದಲಿಗೆ ಜೇನುತುಪ್ಪನೂ ಹಾಕ್ಕೊಳ್ಬೋದು. ಹಾಗೆ 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಬೇಕಾದಷ್ಟು ಐಸು, ನಿಮಗೆ ಐಸ್ ಬೇಕಿದ್ದರೆ ಐಸ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಪಲ್ಪ್ ಹಾಗೇ ಇರ್ಬೋದು, ಕಂಪ್ಲೀಟಾಗಿ ಸಾಫ್ಟ್ ಟೆಕ್ಸ್ಚರಿಗೆ ಬರಬೇಕು. ಅಷ್ಟೊತ್ತು ನೀವು ಅದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಜ್ಯೂಸ್ ಆಲ್ರೆಡಿ ರೆಡಿಯಾಗಿದೆ. ಇವಾಗ ನಾವು ಇದನ್ನ ಒಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಐಸ್ ಬೇಕಿದ್ರೆ ಸ್ವಲ್ಪ ಐಸ್ನ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಐಸ್ ಹಾಕಿ ಕುಡಿಯೋದ್ರಿಂದ ಜ್ಯೂಸ್ ತುಂಬ ಚಿಲ್ಲಾಗಿರುತ್ತೆ. ಕಲರ್ ನೋಡಿ ಎಷ್ಟು ಬ್ರೈಟಾಗಿ ಬಂದಿದೆ ನೋಡಿ. ನ್ಯಾಚುರಲ್ ಕಲ್ಲರು, ಆರ್ಟಿಫಿಷಿಯಲ್ ಕಲರೆಲ್ಲ ಹಾಕಿ ಇವಾಗ ಜ್ಯೂಸ್ ಕುಡಿತೀವಿ. ಅಂಥದ್ರಲ್ಲಿ ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಹಣ್ಣುಗಳನ್ನೇ ಎಷ್ಟು ನ್ಯಾಚುರಲ್ ಆಗಿ ಬ್ರೈಟಾಗಿ ಕಲರ್ಫುಲ್ಲಾಗಿ ನಾವು ಜ್ಯೂಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೈಡಲ್ಲಿ ಏನೇನೋ ತಿಂದು ಆರೋಗ್ಯ ಹಾಳು ಮಾಡೋಕ್ಕಿಂತ ಈ ರೀತಿಯಲ್ಲಿ ಮನೆಯಲ್ಲೇ ಫ್ರೆಶ್ ಆಗಿ ಜ್ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ. ನಾನು ಮಾಡಿರೋ ಜ್ಯೂಸ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.